ನಾವು ಟೀ, ಕಾಫಿ, ಹಾಲು ಕುಡಿಯೋವಾಗ ಅದ್ರ ಜೊತೆ ಬಿಸ್ಕೆಟ್ಸ್ ಇದ್ದರೆ ಏನು ಮಜಾ ಅಲ್ವಾ. ಅದರಲ್ಲೂ ನಮ್ಮ ಇಂಡಿಯನ್ಸ್ಗೆ ಪಾರ್ಲೇಜಿ ಬಿಸ್ಕೆಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಪಾರ್ಲೇಜಿ ಬಿಸ್ಕೆಟ್ ಸ್ಟಾರ್ಟ್ ಆಗಿದ್ದು ಹೇಗೆ, ಯಾವಾಗ ಸ್ಟಾರ್ಟ್ ಆಯಿತು ಆ್ಯಂಡ್ ಈಗ ಇಷ್ಟೊಂದು ಪಾಪ್ಯುಲಾರಿಟಿನ ಪಡೆಯೋದಕ್ಕೆ ಕಾರಣ ಏನು, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಹಾಯ್ ಎವ್ರಿವನ್, ನಾನು ರಿಕಿತ್. ವೆಲ್ಕಮ್ ಟು ಡಿಜಿ ಸ್ಟುಡಿಯೋ ಬ್ರ್ಯಾಂಡ್ ಕಥಾ ಎಪಿಸೋಡ್ ನಂಬರ್ 3ಗೆ. 19th ಸೆಂಚುರಿಯಲ್ಲಿ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ಕೆಲವೊಂದು ಅಂಗಡಿಗಳಲ್ಲಿ ಬಿಸ್ಕೆಟ್ಸ್ಗಳು ಸಿಗ್ತಾ ಇತ್ತು. ಆ ಬಿಸ್ಕೆಟ್ಸ್ ಒಂದು ಟಿನ್ ಆಕಾರದ ಬಾಕ್ಸಲ್ಲಿ ಬರ್ತಾ ಇತ್ತು. ಆ ಬಾಕ್ಸ್ ಮೇಲೆ ಹ್ಯಾಂಟ್ಲೆ ಆ್ಯಂಡ್ ಪಾಮಲ್ಸ್ ಅಂತ ದೊಡ್ಡ ಅಕ್ಷರದಲ್ಲಿ ಬರೆದಿರ್ತಾ ಇತ್ತು. ಈ ಬಿಸ್ಕೆಟ್ಸ್ ಇರುವಂಥ ಬಾಕ್ಸ್ಗಳು ಒಂದಷ್ಟು ಬ್ರಿಟಿಷ್ ಅಧಿಕಾರಿಗಳು ಹಾಗೆ ನಮ್ಮ ದೇಶದ ರಾಜ ಮಹಾರಾಜರು ಹಾಗೂ ಶ್ರೀಮಂತರ ಮನೆ ಮಾತ್ರ ತಲುಪ್ತಾ ಇತ್ತು. ಆದರೆ ನಮ್ಮ ದೇಶದ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಈ ಬಿಸ್ಕೆಟ್ಸ್ನ ತಿನ್ನೋದು ಅಂದರೆ ಅದು ಕನಸಿನ ಮಾತಾಗಿತ್ತು. ಆ್ಯಂಡ್ ಇದಕ್ಕೆ ಕಾರಣ ಈ ಬಿಸ್ಕೆಟ್ಸ್ಗೆ ಇದ್ದಂತಹ ಕಾಸ್ಟ್. ಈ ಬಿಸ್ಕೆಟ್ಸ್ಗಳಿಗೆ ಹೈ ಕಾಸ್ಟ್ ಇದ್ದಿದ್ದರಿಂದ ಇದನ್ನ ತಗೊಳ್ಳೋದಕ್ಕೆ ನಮ್ಮ ದೇಶದ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹಿಂಜರಿತಾ ಇದ್ರು. ಸೊ ಈ ಬಿಸ್ಕೆಟ್ ನಮ್ಮ ದೇಶದ ಶ್ರೀಮಂತರ ಪಾಲೇನೂ ಆಯಿತು. ಆದರೂ ನಮ್ಮ ದೇಶದ ಶ್ರೀಮಂತ ಹಿಂದೂಗಳ ಮನೆಯನ್ನು ಇದು ತಲುಪೋದಿಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ಈ ಬಿಸ್ಕೆಟ್ಸ್ಗೆ ಬಳಸ್ತಾ ಇದ್ದಂತಹ ಮೊಟ್ಟೆ, ಈ ಬಿಸ್ಕೆಟ್ಸ್ನ ಇವರು ಮೊಟ್ಟೆಯನ್ನು ಬಳಸಿ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ದೇಶದ ಶ್ರೀಮಂತ ಹಿಂದೂಗಳು ಈ ಬಿಸ್ಕೆಟ್ನ ಖರೀದಿಸೋಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ಆಗ ಈ ಸಮಸ್ಯೆಗೆ ಪರಿಹಾರ ತಂದಿದ್ದು ಲಾಲಾ ರಾಧಾ ಮೋಹನ್ ಅವರು. 1898 ಅಲ್ಲಿ ಇವರು ಹಿಂದೂ ಬಿಸ್ಕೆಟ್ಸ್ ಅನ್ನೋ ಕಂಪ್ನಿನ ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವರ ಉದ್ದೇಶ ಇದ್ದಿದ್ದು ನಮ್ಮ ದೇಶದ ಹಿಂದೂಗಳ ಮಧ್ಯೆ ಬಿಸ್ಕೆಟ್ಸ್ ಅನ್ನೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾಗಿತ್ತು. ಇದಕ್ಕಾಗಿ ಇವರು ಬ್ರಾಹ್ಮಣ ಹಾಗೂ ಅಪ್ಪರ್ ಕ್ಯಾಸ್ಟ್ ಫ್ಯಾಮಿಲೀಸ್ನ ಹೈಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆದ ಮೊದಲನೇ ವರ್ಷವೇ ಇವರು ಅಡ್ವರ್ಟೈಸಿಂಗ್ ಕೂಡ ಮಾಡಿದ್ರು. ಇವರು ಅಡ್ವರ್ಟೈಸ್ ಮಾಡಿದಂತಹ ಪಾಂಪ್ಲೆಟ್ಸ್ ಅಲ್ಲಿ ಈ ಬಿಸ್ಕೆಟ್ಸ್ ಅನ್ನ ಬ್ರಾಹ್ಮಣರು ಹಾಗೂ ಅಪ್ಪರ್ ಕ್ಯಾಸ್ಟ್ ಫ್ಯಾಮಿಲಿಯವರು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂತ ಹೇಳಿ ಅಡ್ವರ್ಟೈಸ್ ಮಾಡಿದ್ರು. ಆ್ಯಂಡ್ ಇದಕ್ಕೆ ನಾವು ಯಾವುದೇ ನೀರನ್ನು ಬಳಸಿಲ್ಲ, ನಾವು ಈ ಬಿಸ್ಕೆಟ್ಸ್ ಅನ್ನ ಶುದ್ಧ ಹಾಲನ್ನು ಬಳಸಿ ತಯಾರಿಸಿದೀವಿ ಅಂತ ಅಡ್ವರ್ಟೈಸ್ ಮಾಡಿದ್ರು. ಆದರೆ ಜಾಸ್ತಿ ಆಗ್ತಿದ್ದಂತಹ ನಮ್ಮ ದೇಶದ ಹಿಂದೂ ಜನಸಂಖ್ಯೆಯಿಂದಾಗಿ ನಮ್ಮ ದೇಶದಲ್ಲಿ ಹಿಂದೂ ಬಿಸ್ಕೆಟ್ಸ್ ಅನ್ನೋ ಹೆಸರಲ್ಲಿ ತುಂಬಾ ಜನ ಬೇರೆ ಬೇರೆಯವರು ಬಿಸ್ಕೆಟ್ಸ್ ಅನ್ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇದು ಲಾಲಾ ರಾಧಾ ಮೋಹನ್ ಅವರು ಸ್ಟಾರ್ಟ್ ಮಾಡಿದಂತಹ ಒರಿಜಿನಲ್ ಹಿಂದೂ ಬಿಸ್ಕೆಟ್ಸ್ ಬ್ರ್ಯಾಂಡ್ಗೆ ಹೊಡ್ತಾ ಬಿತ್ತು ಆ್ಯಂಡ್ ಲಾಸ್ ಕೂಡ ಆಯಿತು. ಸೊ ಆಗ ಇವರು ಬ್ರಿಟಾನಿಯಾ ಕಂಪ್ನಿ ಜೊತೆ ಮರ್ಜ್ ಆಗ್ತಾರೆ. ಆದರೆ ಮಾರ್ಕೆಟಲ್ಲಿ ತುಂಬ ಥರದ ಬಿಸ್ಕೆಟ್ಸ್ಗಳು ಬಂದಿದ್ರು ಕಾಸ್ಟ್ ಮಾತ್ರ ಕಮ್ಮಿ ಮಾಡೋಕ್ಕಾಗಲೇ ಇಲ್ಲ. ಸೊ ನಮ್ಮ ದೇಶದ ಬಡವರಿಗೆ ಈ ಬಿಸ್ಕೆಟ್ಸ್ಗಳನ್ನ ತಗೊಳ್ಳೋದು ಅಂದರೆ ಕನಸಿನ ಮಾತೇ ಆಗಿತ್ತು. ಅದೇ ಟೈಮಲ್ಲಿ 7th ಆಗಸ್ಟ್ 1905ನಲ್ಲಿ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಸ್ವದೇಶಿ ಆಂದೋಲನ ಚಳುವಳಿಯನ್ನು ಪ್ರಾರಂಭ ಮಾಡಿದಾಗ ನಮ್ಮ ದೇಶದ ಜನರು ಇದನ್ನು ಸಪೋರ್ಟ್ ಮಾಡೋಕ್ಕೆ ಮುಂದಾದರು. ವಿದೇಶಿ ಪ್ರಾಡಕ್ಟ್ಗಳನ್ನ ಬೈಕಾಟ್ ಮಾಡಿ ನಮ್ಮ ದೇಶದ ಸ್ವದೇಶಿ ಬ್ರ್ಯಾಂಡ್ಗಳನ್ನ ಬೈ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಹಾಗೆ ನಮ್ಮ ದೇಶದ ಜನರು ಸ್ವಂತ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದ್ರು. ಇದೇ ಸಮಯದಲ್ಲಿ ಗುಜರಾತಿನ ಒಬ್ಬ ಟೈಲರ್ ಮೋಹನ್ ಲಾಲ್ ದಯಾಲ್ ಅವರು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಕ್ಯಾಂಡೀಸ್ ಅಂಡ್ ಚಾಕ್ಲೇಟ್ಸ್ನ ತಯಾರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ನಮ್ಮ ದೇಶದಲ್ಲಿ ಕ್ಯಾಂಡಿ ಮತ್ತು ಚಾಕ್ಲೇಟ್ಸನ್ನ ತಯಾರಿಸೋದು ಹೇಗೆ ಅನ್ನೋ ವಿಧಾನವನ್ನು ಕಲಿಯೋದಕ್ಕೆ ಯಾವುದೇ ರಿಸೋರ್ಸ್ಗಳು ಇರಲಿಲ್ಲ. ಸೊ ಇವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಅದೇನು ಅಂದರೆ ಜರ್ಮನಿಗೆ ಹೋಗಿ ಕ್ಯಾಂಡೀಸ್ ಅಂಡ್ ಚಾಕ್ಲೇಟ್ಸ್ ತಯಾರು ಮಾಡೋ ವಿಧಾನವನ್ನು ಕಲಿಯೋದು. ಸೊ 1929ನಲ್ಲಿ ಮೋಹನ್ ಲಾಲ್ ದಯಾಲ್ ಅವರು ಜರ್ಮನಿಗೆ ಹೋಗಿ ಕ್ಯಾಂಡೀಸ್ ಮತ್ತು ಚಾಕ್ಲೇಟ್ಸನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು ಇಂಡಿಯಾಗೆ ವಾಪಸ್ ಬರ್ತಾರೆ. ಹಾಗೆ ಇಂಡಿಯಾಗೆ ಬರೋವಾಗ ಕ್ಯಾಂಡೀಸ್ ಆ್ಯಂಡ್ ಚಾಕ್ಲೇಟ್ಸ್ ಮಾಡುವಂತಹ ಮಿಷನರೀಸ್ನ ಕೂಡ ಪರ್ಚೇಸ್ ಮಾಡಿಕೊಂಡು ತಗೊಂಡ್ಬರ್ತಾರೆ. ಮತ್ತು ವಿಲ್ಲೆ ಪಾರ್ಲೆ ಅನ್ನೋ ಊರಲ್ಲಿ ಪಾಳುಬಿದ್ದ ಫ್ಯಾಕ್ಟರಿನ ತಗೊಂಡ್ರು ಆ್ಯಂಡ್ ಅಲ್ಲಿ ತಮ್ಮ ಮೆಷಿನರೀಸ್ನ ಪ್ಲೇಸ್ ಮಾಡಿದ್ರು ಆ್ಯಂಡ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿದ್ರು. ಬಿಗಿನಿಂಗ್ ಡೇಸಲ್ಲಿ 12 ಮೆಂಬರ್ಸು ಇಲ್ಲಿ ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ಇವರೆಲ್ಲರೂ ಕೂಡ ಮೋಹನ್ ಲಾಲ್ ಅವರ ಫ್ಯಾಮಿಲಿ ಮೆಂಬರ್ಸೇ ಆಗಿದ್ರು. ಕೆಲಸ ಏನೋ ಸ್ಟಾರ್ಟ್ ಆಯಿತು, ಆದರೆ ಕಂಪ್ನಿಗೆ ಒಂದು ಹೆಸರು ಬೇಕಲ್ಲ. ಸೊ ಇವರು ಲೊಕೇಟ್ ಆಗಿದ್ದಂತಹ ವಿಲ್ಲೆ ಪಾರ್ಲೆ ಅನ್ನೋ ಊರಿನ ಹೆಸರನ್ನು ರೆಫರೆನ್ಸ್ ಆಗಿ ತಗೊಂಡು ಪಾರ್ಲೆ ಅನ್ನೋ ಹೆಸರನ್ನ ಇವರ ಕಂಪ್ನಿಗೆ ಇಡ್ತಾರೆ. ಈ ಕಂಪನಿಯ ಮೊದಲ ಪ್ರಾಡಕ್ಟ್ ಆಗಿದ್ದು ಆರೆಂಜ್ ಕ್ಯಾಂಡಿ. ಆ ಟೈಮಲ್ಲಿ ಈ ಕ್ಯಾಂಡಿ ತುಂಬಾ ಪಾಪ್ಯುಲರ್ನ ಕೂಡ ಪಡೆದಿತ್ತು. ಬಟ್ ಮಾರ್ಕೆಟಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಬಿಸ್ಕೆಟ್ ಸಿಗದೇ ಇದ್ದಿದ್ದ ಕಾರಣ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಮೋಹನ್ ಲಾಲ್ ಅವರು ಯೋಚನೆ ಮಾಡ್ತಾರೆ. ಸೊ 1939ನಲ್ಲಿ ಇವರು ಒಂದು ಬಿಸ್ಕೆಟ್ಸ್ನ ಮಾರ್ಕೆಟ್ಗೆ ಪರಿಚಯ ಮಾಡಿಸ್ತಾರೆ ಆ್ಯಂಡ್ ಈ ಬಿಸ್ಕೆಟ್ಗೆ ಇವರು ಇಟ್ಟಿದ್ದಂಥ ಹೆಸರು ಪಾರ್ಲೆ ಗ್ಲೂಕೋ. ಈ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ ಕಮ್ಮಿ ಕಾಸ್ಟ್ ಹಾಗೂ ಕ್ವಾಲಿಟಿ ಇದ್ದಿದ್ದ ಕಾರಣ ಮಾರ್ಕೆಟಲ್ಲಿ ತುಂಬ ಬೇಗನೆ ಪಾಪ್ಯುಲಾರಿಟಿಯನ್ನು ಪಡೀತು. ಈವನ್ ಇನ್ ಸೆಕೆಂಡ್ ವರ್ಲ್ಡ್ ವಾರ್ ನಮ್ಮ ದೇಶದ ಸೈನಿಕರು ಹಾಗೂ ಬ್ರಿಟಿಷ್ ಸೈನಿಕರು ಕೂಡ ತಮ್ಮ ಹಸಿವನ್ನು ನೀಗಿಸ್ಕೊಳ್ಳೋದಕ್ಕೆ ಈ ಪಾರ್ಲೆ ಬಿಸ್ಕೆಟನ್ನು ಕನ್ಸ್ಯೂಮ್ ಮಾಡ್ತಾ ಇದ್ರು. ಒಂದು ಕಂಪ್ನಿ ನಡೆಸ್ತಾ ಇದೀವಿ ಅಂದಮೇಲೆ ಆ ಕಂಪ್ನಿಗೆ ಪ್ರಾಬ್ಲಮ್ಸ್ ಬರೋದು ಇಟ್ಸ್ ಅ ಕಾಮನ್ ಥಿಂಗ್. ಸೊ 1947ನಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಊಟಕ್ಕೆ ಬರ ಬಂತು. ಆ ಟೈಮಲ್ಲಿ ಪಾರ್ಲೆ ತನ್ನ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ನ
ಹೋಲ್ಡ್ ಮಾಡಬೇಕಾಯ್ತು ನಮ್ಮ ದೇಶದಲ್ಲಿ ಗೋಧಿ ಹಿಟ್ಟಿನ ಕೊರತೆ ಇದ್ದಿದ್ರಿಂದ. ಸೊ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿ ಇವರು ತಯಾರಿಸ್ತಿದ್ದಂತಹ ಬಿಸ್ಕೆಟ್ಗೆ ಗೋಧಿಯ ಬದಲಾಗಿ ಬಾರ್ಲಿಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಇವರ ಅಡ್ವರ್ಟೈಸಿಂಗಲ್ಲಿ ಕೂಡ ನಮ್ಮ ದೇಶದ ಸೈನಿಕರಿಗೆ ನಮನ ಮಾಡಿ ನಾವು ನಮ್ಮ ದೇಶದಲ್ಲಿರುವಂತಹ ಗೋಧಿಯ ಸಮಸ್ಯೆ ಬಗೆಹರಿಯುವವರೆಗೂ ಬಾರ್ಲಿಯನ್ನು ಬಳಸಿ ಬಿಸ್ಕೆಟ್ ಅನ್ನು ತಯಾರಿಸ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ತದನಂತರದ ದಿನದಲ್ಲಿ ಗೋಧಿಯ ಸಮಸ್ಯೆ ಬಗೆಹರಿದ ಮೇಲೆ ಮತ್ತೆ ಇವರು ಬಾರ್ಲಿಯ ಬದಲಿಗೆ ಗೋಧಿಯನ್ನು ಬಳಸಿ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬಟ್ 1960s ಅಲ್ಲಿ ಗ್ಲೂಕೋ ಹೆಸರಲ್ಲಿ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಗಳು ತಮ್ಮ ಬಿಸ್ಕೆಟ್ ಅನ್ನ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಅಂಡ್ ಇದು ನಮ್ಮ ದೇಶದ ಜನರಿಗೆ ಒರಿಜಿನಲ್ ಗ್ಲೂಕೋ ಯಾವುದು ಅನ್ನೋ ಕನ್ಫ್ಯೂಷನ್ ಆಗೋ ತರ ಮಾಡ್ತು. ಈ ಕನ್ಫ್ಯೂಷನ್ ಪಾರ್ಲೆಯ ತನ್ನ ಮಾರ್ಕೆಟ್ ರೆವಿನ್ಯೂ ಮೇಲೆ ತುಂಬಾನೇ ದೊಡ್ಡ ಪರಿಣಾಮ ಬೀರ್ತು ಕೂಡ. ಇವರು ತಮ್ಮ ಪಾರ್ಲೆಜಿ ಬಿಸ್ಕೆಟ್ ನ ಪ್ಯಾಕೇಜಿಂಗ್ ನ ಇಂಪ್ರೂವ್ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಅವರು ಪಾರ್ಲೆಜಿ ಬಿಸ್ಕೆಟ್ಸ್ ಅನ್ನ ಎಲ್ಲೋ ವ್ಯಾಕ್ಸ್ ಪೇಪರ್ ಅಲ್ಲಿ ಪ್ಯಾಕ್ ಮಾಡ್ತಾ ಇದ್ರು. ಅಂಡ್ ಈ ಪ್ಯಾಕೇಜ್ ಮೇಲೆ ಒಂದು ಕ್ಯೂಟ್ ಆಗಿರುವಂತಹ ಮಗು ಫೋಟೋ ಕೂಡ ಇತ್ತು. ಅಂಡ್ ಇದು ಭಾರತದ ಜನರಿಗೆ ತುಂಬಾ ಇಷ್ಟ ಆಯ್ತು ಕೂಡ. ಪಾರ್ಲೆಜಿ ಮತ್ತೆ ತನ್ನ ಚಾಪನ್ನ ಮೂಡಿಸೋದ್ರಲ್ಲಿ ಸಕ್ಸಸ್ ಆಯ್ತು. ಮತ್ತೆ 1982 ನಲ್ಲಿ ಪಾರ್ಲೆ ಗ್ಲೂಕೋ ಇದ್ದಂತ ಹೆಸರನ್ನ ಪಾರ್ಲೆ ಜಿ ಅಂತ ಬದಲಾಯಿಸಿದ್ರು. ಹಿಯರ್ ಜಿ ಸ್ಟ್ಯಾಂಡ್ಸ್ ಫಾರ್ ಗ್ಲೂಕೋ. ಈಗಲೂ ಕೂಡ ಈ ಹೆಸರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂಡ್ ಅದೇ ವರ್ಷ ಇವರು ತಮ್ಮ ಟೆಲಿವಿಷನ್ ಕಮರ್ಷಿಯಲ್ ಆಡ್ ನ ಕೂಡ ಪಬ್ಲಿಷ್ ಮಾಡ್ತಾರೆ. ಅಂಡ್ ಈ ಆಡ್ ಅಲ್ಲಿ ಒಬ್ಬ ತಾತ ಅವರ ಮೊಮ್ಮಕ್ಕಳಿಗೆ ಪಾರ್ಲೆಜಿ ಬಿಸ್ಕೆಟ್ಸ್ ಅನ್ನ ತಿನ್ನಿಸ್ತಾ ಇರ್ತಾರೆ. ಅಂಡ್ ಇದನ್ನ ತುಂಬಾ ಇಂಡಿಯನ್ಸ್ ರಿಲೇಟ್ ಮಾಡಿದ್ರು ಕೂಡ. ಇವರ ಸೇಲ್ಸ್ ಅನ್ನ ಹೆಚ್ಚು ಮಾಡೋದಕ್ಕೆ ಈ ಕಮರ್ಷಿಯಲ್ ಆಡ್ ತುಂಬಾನೇ ಹೆಲ್ಪ್ ಆಯ್ತು. ಆಗಾಗಲೇ 1998 ಅಲ್ಲಿ ತುಂಬಾನೇ ಪಾಪ್ಯುಲರ್ ಆಗಿದ್ದಂತಹ ಸೂಪರ್ ಹೀರೋ ಶಕ್ತಿಮಾನ್ ನಮ್ಮ ದೇಶದ ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಕ್ಯಾರೆಕ್ಟರ್ ಆಗಿತ್ತು. ಸೊ ಶಕ್ತಿಮಾನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಂತಹ ಮುಖೇಶ್ ಖನ್ನಾ ಅವರು ಪಾರ್ಲೆಜಿ ಬಿಸ್ಕೆಟ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ್ರು. ಇದು ಪಾರ್ಲೆಜಿ ತನ್ನ ಸೇಲ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಯ್ತು ಕೂಡ. ಅಂಡ್ ಈಗಿನ ದಿನದಲ್ಲಿ ಪಾರ್ಲೆ ತನ್ನ ಪೋರ್ಟ್ಫೋಲಿಯೋನ ಹೆಚ್ಚು ಮಾಡ್ಕೊಂಡಿದ್ದು ಪಾರ್ಲೆ ಅಡಿಯಲ್ಲಿ ವೆರೈಟೀಸ್ ಆಫ್ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಸ್ನ್ಯಾಕ್ಸ್, ಜ್ಯೂಸ್ ಈ ತರದ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಗಳು ಕೂಡ ಪಾರ್ಲೆಯಲ್ಲಿ ಅವೈಲೇಬಲ್ ಇದೆ. ಅಂಡ್ ಕರೆಂಟ್ಲಿ ಪಾರ್ಲೆ ಮಾರ್ಕೆಟ್ ಶೇರ್ 40% ಇದೆ. ಪಾರ್ಲೆಜಿ ಇವರ ಹೀರೋ ಪ್ರಾಡಕ್ಟ್ ಆಗಿದೆ. ಅಂಡ್ ಇದು ಇಂಡಿಯಾ ಅಷ್ಟೇ ಅಲ್ಲದೆ US, UK, ಕೆನಡಾ, ಆಸ್ಟ್ರೇಲಿಯಾ ಹೀಗೆ ಹಲವಾರು ದೇಶದಲ್ಲಿ ಕೂಡ ಅವೈಲೇಬಲ್ ಇದೆ. ಅಂಡ್ ಇಲ್ಲೆಲ್ಲ ಕೂಡ ಇದು ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಕೂಡ ಆಗಿದೆ. ಅಂಡ್ ಇವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂಡಿಯಾ ಅಷ್ಟೇ ಅಲ್ಲದೆ ಹೊರ ದೇಶದಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಕೇಳಿದ್ರಲ್ಲ ಪಾರ್ಲೆಜಿ ಕಥೆಯನ್ನ. ನಿಮ್ಮ ಹಾಗೂ ಪಾರ್ಲೆಜಿ ಜೊತೆಗಿನ ನಂಟನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ನಿಮ್ಮ ಡಿಜಿ ಸ್ಟುಡಿಯೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಬ್ರ್ಯಾಂಡ್ ಕತೆ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.